ಮೊನ್ನೆ ಮಾಡಿದ ಬ್ರೆಡ್ ಪಕೋಡ ರೆಸಿಪಿ ಅಂದ್ರೂ ಎಲ್ಲರಿಗೂ ಭಾಳ ಇಷ್ಟ ಆಗೈತಿ, ಭಾಳ ಚಲೋ ಆಗೈತಿ ರೀ. ನಾವು ಮನೆಯಾಗ ಟ್ರೈ ಮಾಡಿದ್ವಿ ಅಂತ ಭಾಳ ಜನನು ಹೇಳಿದ್ರೆ ನಮಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ. ಸೊ ಇವತ್ತು ಮತ್ತೊಂದು ಬ್ರೆಡ್ ರೆಸಿಪಿ ಮಾಡಕ್ಕೆ ನಮ್ಮ ಶ್ವೇತಾ ಅವ್ರು ಬಂದಾರೆ. ಏನು ಮಾಡೋದ್ರಿ ಶ್ವೇತಾ ಅವ್ರು ಇವತ್ತು? ಬ್ರೆಡ್ ಬಾತ್, ಬ್ರೆಡ್ ಉಪ್ಮಾ. ನಿಮ್ಮ ಮನಸ್ಸಿಗೆ ಬಂದಿದ್ದ ಹೆಸರು ಕರಿಬೋದು. ಬ್ರೆಡ್ ಉಪ್ಪಿಟ್ಟು ಅನ್ಬೋದ, ಬ್ರೆಡ್ ಒಗ್ಗರಣೆ ಅನ್ಬೋದ. ಭಾಳ ಈಸಿ ಐತಿ. ಮನೆಯಾಗಿನೂ ಕೆಲವೊಂದು ಸಾಮಾನುಗಳು ತೊಗೊಂಡು ಮಾಡುವಂಥದ್ದು. ಬ್ರೆಡ್ ಅಷ್ಟು ಮನೆಯಾಗಿದ್ರೆ ಸಾಕು. ಬರೀ ಹೆಂಗಿತ್ತಂದ್ರೆ ಈಗ ಇಂಗ್ರೀಡಿಯೆಂಟ್ಸ್ನ ಹೇಳ್ತೇನಂತ. ಬ್ರೆಡ್, ಉಳ್ಳಾಗಡ್ಡಿ, ಟೊಮೆಟೊ, ಎಣ್ಣೆ, ಗರಂ ಮಸಾಲ, ಉಪ್ಪು, ಸಕ್ಕರೆ, ಅರಿಶಿನ, ಜೀರಿಗೆ, ಸಾಸಿವೆ, ಹಾಲು, ಹಸಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಕರಿಬೇವು, ಶೇಂಗಾ, ಶೇವ್, ಕೊತ್ತಂಬರಿ. ಶ್ವೇತಾ ಅವ್ರೆ, ಹಂಗಿತ್ತಂದ್ರೆ ಇದನ್ನ ಮಾಡಕ್ ನಿಮ್ಗೆ ನಾ ಫಸ್ಟಿಗೆ ಏನು ಕೊಡ್ಲಿ? ಫಸ್ಟಿಗೆ ನಂಗೊಂದು ಬಾಂಡಿ ಕೊಡ್ರಿ. ಓಕೆ, ಥ್ಯಾಂಕ್ ಯು. ಇದೀಗ ಫಸ್ಟ್ ಬ್ರೆಡ್ ಅನ್ನ ಹಾಕೊಳತನಿ. ಇದ ಬ್ರೆಡ್ ಒಂದು 6ರಿಂದ 7-8 ಬ್ರೆಡ್ ಅದಾವ. ಓಕೆ, ಎಲ್ಲ ಬ್ರೆಡ್ ಅನ್ನ ಸಣ್ಣ ಕಟ್ ಮಾಡಿ ಹಾಕೊಂಡೇನಿ. ಇದಕ್ಕೆ ಮೇನ್ ಏನಪ್ಪಾ ಅಂದ್ರ ಬ್ರೆಡ್ ಕಟ್ ಮಾಡಿ ಇಟ್ಟಿಂದ ಸ್ವಲ್ಪ ಬಿರುಸಾಗಿರ್ತಾವ. ಓಕೆ, ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಸ್ವಲ್ಪ ಹಾಲನ್ನ ಚಿಮ್ಕ್ ಹೊಡೆದು ಇಡ್ತೇನೆ. ಅಂದ್ರ ಸಾಫ್ಟ್ ಇರ್ತಾವ ಬ್ರೆಡ್. ಇದಕ್ಕೆ ನಾನು ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕೊಂಡೆ ನೋಡ್ರಿ. ಓಕೆ, ಹಾಲು ಹಾಕೊಂಡು ಎಲ್ಲಾ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದ ರೆಡಿ ಆಗೈತಿ. ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣಂತ ನನ್ಗೊಂದು ಪ್ಯಾನ್ ಇಟ್ಕೊಡ್ರಿ. ಗ್ಯಾಸ್ ಸ್ಟಾರ್ಟ್ ಮಾಡಿ ಪ್ಯಾನ್ ಇಟ್ಬಿಡೋಣ್ರಿ. ಹಾ ರೀ, ಆಲ್ ರೈಟ್. ಪ್ಯಾನ್ ಅಂತೂ ಕಾದೈತಿ ಈಗ. ಓಕೆ, ಇದಕ್ಕೆ ಫಸ್ಟಿಗೆ ನಾನು ಎಣ್ಣೆ ಹಾಕೊಳತ್ತೇನೆ. ಎಷ್ಟು ಹಾಕೊಂಡ್ರಿ ಎಣ್ಣೆ? ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ. ಓಕೆ, ಎಣ್ಣೆ ಬಿಸಿ ಆಗೈತ್ರಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳತ್ತೇನೆ. ಸಾಸಿವೆ ಚಟಪಟ ಅನ್ನತ್ತವ. ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅನ್ನಕತ್ತವ. ಈಗ ಕರಿಬೇವು ಹಾಕೊಳತ್ತೇನೆ. ಒಂದು 8-10 ಕರಿಬೇವು. ಈಗ ಇದಕ್ಕೆ ಒಂದು 5-6 ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡಿದ್ದು ಹಾಕೊಳತ್ತೇನೆ. ಸ್ವಲ್ಪ ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಶೇಂಗಾ ಹಾಕೊಳತ್ತೇನೆ. ಈಗ ಇದ್ರ ಜೊತೆನ 2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿದ್ದೆ. ಶೇಂಗಾ ಏನು ಭಾಳ ಹುರಿಯೋದು ಬೇಡ, ಯಾಕಂದ್ರೆ ಹುರಿದಿದ್ದು ಶೇಂಗಾ ಅದಾವಲ್ರಿ. ಶೇಂಗಾನೇ ಇದು, ಹಾಗಾಗಿ ಭಾಳ ಏನು ಹುರಿಯೋದು ಬೇಡ. ಈಗ ಇದು ಉಳ್ಳಾಗಡ್ಡಿ ಲೈಟ್ ಗೋಲ್ಡನ್ ಕಲರ್ ಬರೋ ಮಟ್ಟ ಹುರ್ಕೊಳ್ಳೋಣ್ರಿ. ಹಸಿ ವಾಸನೆ ಹೋಗ್ಬೇಕು. ಓಕೆ ಓಕೆ ಓಕೆ. ನೋಡ್ರಿ, ಈಗ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಎಸ್, ಇದಕ್ಕೆ ನಾನು ಟೊಮೆಟೊ ಹಾಕೊಳತ್ತೇನೆ. ಒಂದು ಟೊಮೆಟೊ ದೊಡ್ಡದಿದ್ರೆ ಒಂದು, ಸಣ್ಣವಿದ್ರೆ 2. ಇದು ಸ್ವಲ್ಪ ಸೈಡ್ಗೆ ಬೇಯಿಸ್ಕೊತೀನಿ, ಯಾಕಂದ್ರೆ ಲಘು ಬೈಲಿ ಅಂತ ಹೇಳಿ. ಇದು ನೋಡ್ರಿ, ಟೊಮೆಟೊ ಎಲ್ಲ ಮೆತ್ತಗ ಆತ. ಓಕೆ, ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಆಂಟಿಬಯೋಟಿಕ್. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ. ಸೊ ಹಸಿ ಮೆಣಸಿನ್ಕಾಯಿನೂ ಹಾಕ್ಯಾರಿ, ಅಚ್ಚ ಖಾರದ ಪುಡಿನೂ ಹಾಕ್ಯಾರಿ. ಸಕ್ಕರೆ ಹಾಕೊಳತ್ತೇನೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳತ್ತೇನೆ, ಕೈಲೇನ ರುಚಿಗೆ ತಕ್ಕಷ್ಟು. ಓಕೆ, ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮನೆಯಾಗಿರೋ ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಸಿಂಪಲ್ ಒಗ್ಗರಣೆ ಭಾರಿ ಬೆಸ್ಟ್ ಆಗೈತಿ. ಟೇಸ್ಟ್ ಭಾಳ ಚಲೋ ಆಗೈತಿ. ಸಣ್ಣ ಹುಡುಗರಿಗೇನು ಡಬ್ಬಿ ಒಳಗೆ ಹಾಕಿದ್ರೆ ಶನಿವಾರ ಮುಂಜಾನೆ ಏನು ಮಾಡ್ಬೇಕಂದ್ರೆ ಇದನ್ನ ಮಾಡ್ರಿ, ಭಾಳ ಬೆಸ್ಟ್. ಇದೀಗ ಒಗ್ಗರಣೆ ರೆಡಿ ಆಗೈತ್ರಿ. ನಾವು ಬ್ರೆಡ್ಡನ್ನು ರೆಡಿ ಮಾಡಿ ಇಟ್ಟಿದ್ವಲ್ಲ ಆಗಲ್ಲೇ. ಓಕೆ, ಅದು ಕೊಟ್ಬಿಡ್ರಿ. ಸರಿ, ಹಾಕ್ಲಾ? ಹಾಂ ರೀ, ಹಾಕ್ರಿ. ಸಾವಕಾಶ ಹಾಕ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಬ್ರೆಡ್ ಒಗ್ಗರಣೆ ರೆಡಿ ನೋಡ್ರಿ. ಇದೆಲ್ಲ ಮಿಕ್ಸ್ ಆಗೈತಿ. ಈಗ ಮೇಲ್ಗಡೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ. ವಾ 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 ವಾ. ಸರ್ವ್ ಮಾಡ್ಕೊಡ್ರಿ, ಬ್ಯಾಗ್ ನೀರು ಬರಾಕತ್ತೆ. ಈಗ ರೆಡಿ ಆಗೈತಿ. ನಾನು ನಿಮ್ಗೆ ಈಗ ಸರ್ವ್ ಮಾಡ್ಕೊಡ್ತೇನೆ. ಎಸ್. ತಗೋರಿ, ಬ್ರೆಡ್ ಬಾತ್ ರೆಡಿ ಆಗೈತಿ. ತಿಂದು ಟೇಸ್ಟ್ ಮಾಡಿ ಹೆಂಗಾಗೈತಿ ಹೇಳ್ರಿ. ವಾ ವಾ, ಕಲರ್ಫುಲ್ಲಾಗಿ ಆಗೈತಿ. ಅಗದಿ ಸಿಂಪಲ್ ಅನ್ಸಾದೈತಿ, ಬಟ್ ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಅಂತ. ಸಿಂಪಲ್ ಒಗ್ಗರಣೆ, ಭಾಳ ಸಿಂಪಲ್ ಬ್ರೇಕ್ಫಾಸ್ಟ್. ಹೆಲ್ದಿನೂ ಅನ್ಬೋದು, ಯಾಕಂದ್ರೆ ಭಾಳ ಏನು ನಾವು ಹೆವಿ ಮಸಾಲೆಗಳು ಹಾಕಿಲ್ಲ, ಏನಿಲ್ಲ. ಮತ್ತು ನೀವು ಅದು ಹಾಲು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ರಲ್ಲ, ಬ್ರೆಡ್ಗಳು ಅಗದಿ ಫ್ರೆಶ್ನೆಸ್ಸನ್ನು ಮತ್ತೆ ವಾಪಸ್ ರಿಟೈನ್ ಮಾಡ್ಯಾವು. ಒಂದು ದಿವಸ ಹಿಂದಿನ ಬ್ರೆಡ್ ಇದ್ರೂ ಆ ಫ್ರೆಶ್ನೆಸ್ಸನ್ನು ಪಟ್ಟಂತೆ ರಿಟೈನ್ ಮಾಡ್ಯಾವ. ಭಾಳ ಚಲೋ ಆಗಿತ್ತು ಶ್ವೇತಾ ಅವ್ರ. ಥ್ಯಾಂಕ್ ಯು ಸೋ ಮಚ್. ನೀವು ಸ್ವಲ್ಪ ಟೇಸ್ಟ್ ಮಾಡಿರಿ. ಹಾಂ ರೀ, ಥ್ಯಾಂಕ್ ಯು.
ನೋಡಿದ್ರಿ ಇವತ್ತು ನಮ್ಮ ಶ್ವೇತಾ ಅವರು ಫಸ್ಟ್ ಕ್ಲಾಸ್ ಬ್ರೆಡ್ ಒಗ್ಗರ್ನಿನ ಮಾಡಿ ತೋರಿಸಿದ್ರು. ಬ್ರೆಡ್ ಉಪ್ಪಿಟ್ಟು ಅನ್ಬೋದು, ಬ್ರೆಡ್ ಬಾತ್ ಅನ್ಬೋದು. ಇದಕ್ಕೆ 108 ಹೆಸರು ಇಟ್ಕೋರಿ ನಿಮ್ಗೆ ಹೆಂಗೆ ಬೇಕಂಗೆ. ಆದರೆ ಮಾಡೋ ವಿಧಾನ ಮಾತ್ರ ಇದೇ ಇರಲಿ. ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾರೇನು ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇದೇ ರೆಸಿಪಿ ಒಳಗೆ ಇದೇ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಒಳಗೆ ಸಿಗೋಣಂತ. ನಮ್ಮ ಚಾನಲ್ಗೆ ಬರ್ಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದು ನಿಮಗೆ ಗುರ್ತಿದ್ದೈತಿ. ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಎಪಿಸೋಡ್ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ ಟೇಕ್ ಕೇರ್.